ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ನ ಮೊದಲನೇ ರೆಸಿಪಿಯನ್ನು ನಾನು ಸಿಹಿಯಿಂದ ಶುರು ಮಾಡ್ತಾ ಇದ್ದೀನಿ. ಅದೇ ಅವಲಕ್ಕಿ ಸಿಹಿ. ಕುಕ್ಕಿಂಗ್ ಚಾನಲ್ನೇ ಸ್ಟಾರ್ಟ್ ಮಾಡಬೇಕು ಅಂತ ಅನಿಸಿದ್ದು ಯಾಕೆ ಅಂತಂದರೆ, ನನ್ನ ಅಜ್ಜಿಯಂದಿರಿಂದ ಕಲಿತಂಥ ಅಡುಗೆಗಳು, ಅತ್ತೆ, ಅಮ್ಮ, ಅಕ್ಕನ ಹತ್ರ ಕಲಿತಂಥ ಅಡುಗೆಗಳನ್ನ ಸರಳವಾಗಿ ಹೇಳ್ಕೊಟ್ಟಿದ್ರು. ಅದನ್ನು ನಾನು ನಿಮಗೆಲ್ಲ ತೋರಿಸ್ಬೇಕು ಅಂತ ಹೇಳಿ ಈ ಚಾನಲ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ ಹೆಸರು ಬಂದು ಟೇಸ್ಟಿ ಟೇಲ್ಸ್ ವಿತ್ ಮಧು ಕಿಶು. ಮರೀದೆ ನನ್ನ ಈ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ತುಂಬ ಸರಳವಾಗಿ ನಾನು ಅಡುಗೆಗಳನ್ನ ಹೇಳ್ಕೊಡ್ತೀನಿ. ಈ ಸ್ವೀಟು ಕೂಡ ಬರೀ 5 ನಿಮಿಷದಲ್ಲಿ ಮಾಡಿ ಮುಗಿಸೋ ಅಂಥ ಸ್ವೀಟ್ ಆಗಿರುತ್ತೆ. ಇವಾಗ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ. ಅವಲಕ್ಕಿ ಸ್ವೀಟ್ ಅಂದಮೇಲೆ ಮೇಯ್ನಾಗಿ ಅವಲಕ್ಕಿ ಬೇಕು. ಗಟ್ಟಿ ಅವಲಕ್ಕಿ 1 ಕಪ್ಪು, ಸಕ್ಕರೆ 2ರಿಂದ 3 ಟೇಬಲ್ ಸ್ಪೂನು, ನೀವು ಬೇಕಿದ್ರೆ ಬೆಲ್ಲದ ಪುಡಿನೂ ಸಹಿತ ಹಾಕ್ಕೊಳ್ಬೋದು. ಅದಾದಮೇಲೆ 2 ಲವಂಗ, 1 ಏಲಕ್ಕಿ ಮಾತ್ರ ತೊಗೊಂಡಿದ್ದೀನಿ ಸ್ವೀಟಿಗೋಸ್ಕರ. ಅದಾದಮೇಲೆ ಸ್ವೀಟ್ ಅಂದಮೇಲೆ, ಸಿಹಿ ತಿಂಡಿ ಅಂದಮೇಲೆ ತುಪ್ಪ ಇರಲೇಬೇಕು, ತುಪ್ಪ. ಸೊ ಕಡಾಯಿನ ಇಟ್ಟು ಕಡಾಯಿಯೊಳಗೆ 3 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ಗಟ್ಟಿ ಅವಲಕ್ಕಿನ ಹಾಕಿ ಹುರಿಬೇಕು. ತುಪ್ಪ ಮಂದ ಜ್ವಾಲೆಯಲ್ಲಿ, ಮಂದ ಊರಿನಲ್ಲಿ ಚೆನ್ನಾಗಿ ಕಾಯಬೇಕು. ಕಾದಾದಮೇಲೆ ಈ ಗಟ್ಟಿ ಅವಲಕ್ಕಿನ ಅದರೊಳಗೆ ಹಾಕಬೇಕು. ಹಾಕಿದ ನಂತರ ಮಂದ ಊರಿನಲ್ಲೇ ಇದನ್ನು ನೀಟಾಗಿ ಹುರ್ಕೊಳ್ತಾ ಇರಬೇಕು. ಅದು ಪೂರಿ ಥರ ಉಬ್ಬಿ ಬರುತ್ತೆ. ಪೂರಿ ಥರ ಉಬ್ಬಿ ಬಂದಾದಮೇಲೆ ಗ್ಯಾಸ್ನ ಆಫ್ ಮಾಡಿ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ಕಂಪ್ಲೀಟಾಗಿ ತಣ್ಣಗಾಗಬೇಕು, ಒಂದು ಚೂರು ಬಿಸಿ ಇರಬಾರ್ದು. ಇದು ಬೇಗ ಆದರೂ ರೆಸಿಪಿ ಕೂಡ ಕಂಪ್ಲೀಟಾಗಿ ತಣ್ಣಗಾದ್ರೇ ಚೆನ್ನಾಗಿರುತ್ತೆ. ಸೊ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಿ. ಈ ಕಡೆ ಮಿಕ್ಸಿ ಜಾರ್ ತೊಗೊಂಡು ಅದರೊಳಗಡೆ 3 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ಳೋಣ. ಅದಾದಮೇಲೆ ಲವಂಗ ಮತ್ತು ಏಲಕ್ಕಿ ಹಾಕ್ಕೊಂಡು ಫೈನ್ ಪೌಡರ್ನ ಮಾಡ್ಕೊಳ್ಬೇಕು. ಸೊ ಫೈನ್ ಪೌಡರ್ನ ಮಾಡ್ಕೊಂಡ್ಮೇಲೆ ಈ ಕಡೆ ತುಪ್ಪದಲ್ಲಿ ಹುರಿದಿರೋವಂಥ ಅವಲಕ್ಕಿಗೆ ಈ ಪೌಡರ್ ಏನಿದೆ ಅದನ್ನು ಬೆರೆಸಬೇಕು. ಚೆನ್ನಾಗಿ ಮಿಶ್ರಣ ಮಾಡಿ ಆ ಸಿಹಿ ಎಲ್ಲ ಹೊಂದಾಣಿಕೆ ಆಗೋ ರೀತಿ ತಣ್ಣಗಾಗಿರೋವಂಥ ತುಪ್ಪದಲ್ಲಿ ಹುರಿದಿರೋವಂಥ ಅವಲಕ್ಕಿಗೆ ಇದನ್ನು ಮಿಕ್ಸ್ ಮಾಡಬೇಕು. ಒಳ್ಳೆ ಪರಿಮಳ ಬರುತ್ತೆ. ಎಷ್ಟು ಘಮ ಘಮ ಅಂತಿರುತ್ತೆ ಗೊತ್ತಾ. ನಿಮಗೆ ಬೇಕಿದ್ದರೆ ಸಪ್ರೇಟಾಗಿ ನೀವು ತುಪ್ಪದಲ್ಲಿ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಅಂತಹ ಡ್ರೈ ಫ್ರೂಟ್ಸ್ನೂ ಹಾಕಿ ಒತ್ತಿ ಇಟ್ಕೊಳ್ಬೋದು. ಸೊ ತುಂಬ ಬೇಗ ದೇವರ ಪೂಜೆ ನೈವೇದ್ಯಕ್ಕೆ ಮಾಡುವಂಥ ಅವಲಕ್ಕಿ ಸಿಹಿ ರೆಡಿಯಾಗಿದೆ. ಕಡಿಮೆ ಸಾಮಗ್ರಿನಲ್ಲಿ ತುಂಬ ಸರಳವಾಗಿರುವಂಥ ದೇವರ ಪೂಜೆ ನೈವೇದ್ಯಕ್ಕೆ ಮಾಡುವಂಥ ಪ್ರಸಾದ ಸಿದ್ಧ ಆಗಿದೆ. ಧನ್ಯವಾದಗಳು.